ಅಮೆರಿಕದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ಭಾರೀ ಪ್ರತಿಭಟನೆಗಳು ನಡೀತಾ ಇದೆ. ಜನ ದಂಗೆ ಹೇಳ್ತಾ ಇದ್ದಾರೆ ಅಮೆರಿಕದಲ್ಲೇ. ಅಮೇರಿಕನ್ಸ್ ಇಂದನೇ ಭುಗಿಲೆದ್ದಿದೆ ಜನಾಕ್ರೋಶ. ಯಾಕೆ ಅಂತಂದರೆ ಡೊನಾಲ್ಡ್ ಟ್ರಂಪ್ಗೆ ತಿರುಗುಬಣವಾಗ್ತಾ ಇದೆ ಸುಂಕ ನೀತಿ. ದಿನಕ್ಕೊಂದು ದೇಶ ಅಂದ್ಕೊಂಡು ಯದ್ವಾ ತದ್ವಾ ಆ ಸುಂಕದ ದರವನ್ನು ಏರಿಕೆ ಮಾಡಿದ್ದು. ಹಾಗಾಗಿ ಅಮೆರಿಕದ ಹಲವು ನಗರಗಳಲ್ಲಿ ಬೀದಿಗಿಳಿದಿದ್ದಾರೆ ಜನ. ಸುಂಕ ಹೆಚ್ಚಳ ವಿರೋಧಿಸಿ ಲಕ್ಷಾಂತರ ಜನ ದಂಗೆ ಮಾಡ್ತಾ ಇದ್ದಾರೆ. ಅಧ್ಯಕ್ಷ ಟ್ರಂಪ್ ಮತ್ತು ಎಲಾನ್ ಮಸ್ಕ್ ವಿರುದ್ಧ ವ್ಯಾಪಕವಾದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಷ್ಟೇ ಅಲ್ಲ, ಯುರೋಪಿಯನ್ ದೇಶಗಳಲ್ಲಿಯೂ ಕೂಡ ಆಕ್ರೋಶ ಜಾಸ್ತಿ ಆಗ್ತಿದೆ. ಇದು ನೀವು ನೋಡ್ತಾ ಇರೋ ದೃಶ್ಯ. ಅಮೆರಿಕದಲ್ಲಿ ಭಾರಿ ಪ್ರಮಾಣದಲ್ಲಿ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ ಡೊನಾಲ್ಡ್ ಟ್ರಂಪ್ ವಿರುದ್ಧ. ಹಾಗೆ ನೋಡೋಕೆ ಹೋದರೆ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿ ಇನ್ನೂ 3 ತಿಂಗಳು ಆಗಿಲ್ಲ. ಆದರೆ ಈ 2ನೇ ಬಾರಿಗೆ ಟ್ರಂಪ್ ಅಧ್ಯಕ್ಷರಾದ ಬಳಿಕ ಬೇರೆ ಬೇರೆ ದೇಶಗಳ ಆಮದು ಪದಾರ್ಥಗಳೇನಿರುತ್ತೆ ಅದರ ಮೇಲೆ ಯದ್ವಾ ತದ್ವಾ ಸುಂಕ. ಅದು ಹೆಂಗೆ ಅಂದರೆ ಡೊನಾಲ್ಡ್ ಟ್ರಂಪ್ ಒಂದು ಹಂತದಲ್ಲಿ ಸೇಡ್ ತೀರಿಸ್ಕೊಳ್ಳೋಕೆ ನಿಂತ್ಬಿಟ್ರು ಸುಂಕದ ವಿಚಾರದಲ್ಲಿ. ನಿಮ್ಮ ದೇಶದಲ್ಲಿ ಇಷ್ಟ ಆಗ್ತೀರಾ, ನಾವು ಅದಕ್ಕಿಂತ ಜಾಸ್ತಿ ಆಗ್ತೀವಿ. ನಿಮ್ಮ ದೇಶದಲ್ಲಿ ಇಷ್ಟ ಆಗ್ತೀರಾ, ನಾವು ಅದಕ್ಕಿಂತ ಸುಂಕ ಜಾಸ್ತಿ ಮಾಡ್ತೀವಿ ಅಂತ ಅಂದು ಬೇರೆ ದೇಶಗಳ ಕೆಂಗಣ್ಣಿಗೆ ಗುರಿಯಾಗೋದ್ರ ಜೊತೆಗೆ ಅಮೆರಿಕನ್ನರ ಕೆಂಗಣ್ಣಿಗೂ ಗುರಿಯಾಗಿದ್ದಾರೆ. ಇದೊಂದೇ ವಿಚಾರ, ಸುಂಕ ಅಂತಲೇ ಅಲ್ಲ, ಡೊನಾಲ್ಡ್ ಟ್ರಂಪ್ ಅವರ ಓವರಾಲ್ ಆಡಳಿತನೇ ಒಪ್ತಾ ಇಲ್ಲ ಜನ. ಅಲ್ಲಿ ಅವರ ಆಡಳಿತ 3 ತಿಂಗಳಿಗೆ ಸಾಕಾಗೋಗಿದೆ ಜನರಿಗೆ. ಯಾಕೆ ಅಂದರೆ ಅವರ ವಿದೇಶಾಂಗ ನೀತಿಗಳಿರ್ಬೋದು, ದೇಶದ ಒಳಗಡೆ ಇರ್ತಕ್ಕಂಥ ಜನರನ್ನು ನಡೆಸ್ಕೊಳ್ತಾ ಇರೋ ರೀತಿ ಇರ್ಬೋದು, ಎಲ್ಲದಕ್ಕೂ ಕೂಡ ಜನ ಸಿಟ್ಟಾಗಿದ್ದಾರೆ. ಅಮೆರಿಕಾ ಫಸ್ಟ್, ಅಮೆರಿಕಾ ಗ್ರೇಟ್ ಅಂತಾರೆ, ಅಲ್ಲಿ ಜನಗಳೇ ಇವ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಸುಂಕ ನೀತಿಗೆ ಬೇರೆ ಬೇರೆ ದೇಶದಲ್ಲಿ ವಿರೋಧ ವ್ಯಕ್ತವಾದರೆ ಸಹಜ ಅನ್ಬೋದು. ಅಮೆರಿಕನ್ನರೇ ಟ್ರಂಪ್ ವಿರುದ್ಧ ಈ ರೀತಿ ದಂಗೆ ಹೇಳೋದಕ್ಕೆ ಕಾರಣ ಏನು? ಅರವಿಂದ್, ನೋಡಿ, ಬೇರೆ ಬೇರೆ ದೇಶಗಳಿಗೆ ಟ್ರಂಪ್ ಟ್ಯಾರಿಫ್ ಗಳನ್ನ ವಿಧಿಸ್ತಾ ಇದ್ದಾರೆ. ಸೊ ಇದರಿಂದ ಬೇರೆ ಬೇರೆ ದೇಶಗಳಿಂದ ಅಮೆರಿಕಕ್ಕೆ ಹೋಗ್ಬೋದಾದಂತ ಉತ್ಪನ್ನಗಳ ಬೆಲೆಯೂ ಕೂಡ ನಿರಂತರವಾಗಿ ಹೆಚ್ಚಾಗ್ತಾ ಇದೆ. ಇದು ಅಮೆರಿಕನ್ನರ ನಿದ್ದೆಗೆಡಿಸಿರುವಂತದ್ದು. ಮತ್ತೆ ಇದ್ರ ಜೊತೆಗೆ ಆಡಳಿತದಲ್ಲಿ ಸಾಕಷ್ಟು ಮಹತ್ವದ ಬದಲಾವಣೆಗಳನ್ನ ಟ್ರಂಪ್ ಸರ್ಕಾರ ತೆಗೆದುಕೊಂಡು ಬರ್ತಾ ಇರುವಂತದ್ದು. ಮುಖ್ಯವಾಗಿ ಸಾರ್ವಜನಿಕ ಸೇವೆಗಳೇನಿದ್ವು ಅವುಗಳನ್ನ ಕಟ್ ಮಾಡುವಂತ ಕೆಲಸವನ್ನ ಕೂಡ ಈಗ ಅಲ್ಲಿಯ ಸರ್ಕಾರ ಮಾಡ್ತಾ ಇರುವಂತದ್ದು. ಅಂದ್ರೆ ಆರ್ಥಿಕ ನೀತಿಯನ್ನ ಸರಿಪಡಿಸುವಂತದ್ದು ಅಥವಾ ಸರ್ಕಾರಕ್ಕೆ ಆರ್ಥಿಕ ಹೊರೆಯಾಗುವಂತ ಯೋಜನೆಗಳೇನಿದ್ವು ಅವುಗಳೆಲ್ಲವನ್ನ ಕೂಡ ಕಟ್ ಮಾಡುವಂತ ಕೆಲಸವನ್ನ ಈಗ ನಿರಂತರವಾಗಿ ಟ್ರಂಪ್ ಸರ್ಕಾರ ಎಲಾನ್ ಮಸ್ಕ್ ಜೊತೆಗೆ ಸೇರ್ಕೊಂಡು ಮಾಡ್ತಾ ಇರುವಂತದ್ದು. ಇದ್ರ ಜೊತೆಗೆ ಫೆಡರಲ್ ಏಜೆನ್ಸಿಗಳನ್ನ ಕೂಡ ಮುಚ್ಚುವಂತ ಪ್ರಸ್ತಾಪವನ್ನ ಕೂಡ ಈಗ ಮುಂದಿಟ್ಟಿರುವಂತದ್ದು. ಸರ್ಕಾರಿ ಕ್ಷಮತೆ ಇಲಾಖೆ ಮುಖ್ಯಸ್ಥ ಎಲಾನ್ ಮಸ್ಕ್ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ರು, ಫೆಡರಲ್ ಏಜೆನ್ಸಿಗಳನ್ನ ಬಂದ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ. ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಅಮೆರಿಕದಲ್ಲಿ ಬೃಹತ್ ಪ್ರತಿಭಟನೆಗಳು ನಡೀತಾ ಇರುವಂತದ್ದು. 50 ರಾಜ್ಯಗಳಲ್ಲಿ ಸರಿಸುಮಾರು 1200ಕ್ಕೂ ಹೆಚ್ಚು ರ್ಯಾಲಿಗಳು ನಡೀತಾ ಇರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಕೇವಲ ಒಂದು ರಾಜ್ಯ ಅಂತಲ್ಲ, ನ್ಯೂಯಾರ್ಕ್ ಇರ್ಬೋದು, ಲಾಸ್ ಏಂಜಲಸ್ ಇರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಪ್ರಮುಖ ಪ್ರದೇಶಗಳೇನಿದಾವೆ ಅಲ್ಲೆಲ್ಲ ಕಡೆಗೂ ಕೂಡ ಪ್ರತಿಭಟನೆಗಳು ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಮತ್ತೆ ಯಾವುದೋ ಒಂದು ವರ್ಗ ಅಂತಲ್ಲ, ಅಮೆರಿಕದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಈ ನಿರ್ಧಾರಗಳ ವಿರುದ್ಧ ಈಗ ಪ್ರತಿಭಟನೆ ಮಾಡ್ತಾ ಇರುವಂತದ್ದು, ದಂಗೆದ್ದಿರುವಂತದ್ದು ಸರ್ಕಾರದ ವಿರುದ್ಧ. ಮತ್ತೆ ಈ ಒಂದು ಬದಲಾವಣೆ ನೀತಿಯನ್ನೇನು ಶುರು ಮಾಡಿದೆ ಅದನ್ನ ಕೂಡಲೇ ನಿಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹವನ್ನ ಮಾಡ್ತಿದ್ದಾರೆ. ಟ್ರಂಪ್ ಆಡಳಿತಕ್ಕೆ ಬಂದು 3 ತಿಂಗಳಲ್ಲಿ ಈ ಪರಿಪ್ರಮಾಣದ ಪ್ರತಿಭಟನೆಯನ್ನು ಎದುರಿಸ್ತಾ ಇರುವಂತದ್ದು. ಮುಂದಿನ ಹಂತದಲ್ಲಿ ಎಚ್ಚೆತ್ಕೊಂಡು ಸರ್ಕಾರ ತನ್ನ ತಪ್ಪುಗಳನ್ನ ಸುಧಾರಿಸ್ಕೊಳ್ಳುತ್ತಾ ಅನ್ನುವಂಥದ್ದನ್ನ ಕೂಡ ಕಾದು ನೋಡ್ಬೇಕಾಗತ್ತೆ. ಹಾಗೆ ಸಂಪರ್ಕದಲ್ಲಿ ಶಬೀರ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಒಂದು ಹಂತಕ್ಕೆ ಜನರ ತಾಳ್ಮೆ ಇರುತ್ತೆ, ಆದರೆ ಜೀವನ ನಡೆಸೋದೇ ಕಷ್ಟಪ್ಪ ಈ ದೇಶದಲ್ಲಿ ಅಂತ ಅನ್ನಿಸಿದಾಗ ರೋಡಿಗೆ ಬರ್ತಾರೆ ಜನ, ಸರ್ಕಾರದ ವಿರುದ್ಧ ಪ್ರತಿಭಟನೆಗಳಾಗುತ್ತವೆ. ಏನು ಅಮೇರಿಕಾ ಕೂಡ ಅದಕ್ಕಿಂತ ಏನು ಹೊರತಾಗಿಲ್ಲ, ನಮ್ಮ ದೇಶದಲ್ಲೂ ನಡೆಯುತ್ತೆ, ಆ ದೇಶದಲ್ಲೂ ನಡೆಯುತ್ತೆ. ಹಾಗಾಗಿ ಈಗ ಟ್ರಂಪ್ ಅವರು ಏನಾದ್ರು ಬದಲಾಗ್ತಾರಾ ಅಥವಾ ಈ ಪ್ರತಿಭಟನೆಗಳನ್ನು ಎದುರಿಸ್ತಾರಾ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ.